ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತಲ್ಲ, ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ನೋಡಿ ಕೆಲವರು ಹೇಳ್ತಾ ಇದ್ರು ಯುದ್ಧ ಆಗುವಂಥ ಸಾಧ್ಯತೆಗಳು ಬಹಳ ಕ್ಷೀಣಿಸಿದೆ, ಅಮೆರಿಕ ಮಾತುಕತೆಯ ದಾರಿಯನ್ನು ಹಿಡಿಯುತ್ತೆ, ಈಗೇನು ಅಮೆರಿಕ ಸೇನಾ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ಇರಾನನ್ನು ಬಗ್ಗಿಸೋದಕ್ಕೆ ಅಂತ. ಆದರೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಇರಾನ್ ಮತ್ತು ಅಮೆರಿಕದ ನಡುವಿನ ಮಾತುಕತೆ ವಿಫಲ ಆಗಿದೆ, ಮುರಿದು ಬಿದ್ದಿದೆ ಅಂತ. ಅದಾದ ಬಳಿಕ ಕೆಲವೊಂದಷ್ಟು ಮೇಜರ್ ಆದಂಥ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮುಖ್ಯವಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಅಲ್ಲಿ ಟ್ರಂಪ್ ಜೊತೆಗೆ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ಅದಾದ ಬಳಿಕ ಅಮೆರಿಕ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾದಂಥ ತನ್ನ ವಾರ್ಶಿಪ್ಪನ್ನು ಇರಾನ್ ಕಡೆಗೆ ಸೆಂಡ್ ಮಾಡಿದೆ. ಈಗಾಗಲೇ ಅಬ್ರಹಂ ಲಿಂಕನ್ ಅನ್ನುವಂಥ ಒಂದು ವಾರ್ಶಿಪ್ ಇದೆ, ಅದೊಂದು ಅರ್ಮಡ. ಅದರ ಜೊತೆಗೆ ಬೇರೆ ಬೇರೆ ನೌಕಾಶಿಪ್ಗಳು ಕೂಡ ಇದ್ದಾವೆ. ಅದರ ಜೊತೆಗೆ ಈಗ ಮತ್ತೊಂದು ವಿಶ್ವದಲ್ಲೇ ಶಕ್ತಿಶಾಲಿಯಾದಂಥ ವಾರ್ಶಿಪ್ಪನ್ನು ಅಮೆರಿಕ ಕಳುಹಿಸಿದೆ. ಇದು ಮಿತ್ರರೇ ಪ್ರಬಲವಾಗಿ ಯುದ್ಧದ ಸಂಕೇತವನ್ನು ಸೂಚಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಇರಾನ್ ಸಹ ಅಮೆರಿಕಾಗೊಂದು ಸಂದೇಶವನ್ನು ರವಾನಿಸಿದೆ. ಅವರು ಮಧ್ಯಪ್ರಾಚ್ಯದ ಪ್ರಾಚೀನ ದೇವತೆಯನ್ನು ದಹಿಸಿದ್ದಾರೆ. ಅದಕ್ಕೆ ಟ್ರಂಪ್ ಮತ್ತು ಎಫ್ಸ್ಟೀನ್ ರನ್ನ ಲಿಂಕ್ ಮಾಡಿದ್ದಾರೆ. ಇರಾನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸಹಜವಾಗಿ ಇದು ಅಮೆರಿಕ ಮತ್ತು ಟ್ರಂಪ್ ಅನ್ನು ಕೆರಳಿಸುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಎರಡೂ ದೇಶಗಳು ಕೂಡ ಯುದ್ಧಕ್ಕೆ ಹತ್ತಿರ ಆಗ್ತಾ ಇದೆ ಅನ್ನೋದನ್ನ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸೂಚಿಸ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ನೆತನ್ಯಾಹು ಅವರ ಅಮೆರಿಕ ಪ್ರವಾಸದ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಮತ್ತು ಇರಾನ್ ನಡುವೆ ಇತ್ತೀಚೆಗೆ ನ್ಯೂಕ್ಲಿಯರ್ ಮಾತುಕತೆ ಪುನರಾರಂಭಗೊಂಡಿತ್ತು. ಒಮಾನ್ ದೇಶದಲ್ಲಿ ಇರಾನ್ ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಮೆರಿಕ ಸರ್ಕಾರದ ಪ್ರತಿನಿಧಿಗಳು ಒಮಾನ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ರು. ಯುದ್ಧ ಆಗಬಾರದು, ಶಾಂತಿ ಸ್ಥಾಪನೆ ಆಗಬೇಕು ಅಂತಾದರೆ ಅಮೆರಿಕ ಕೆಲವೊಂದಷ್ಟು ಕಠಿಣ ಷರತ್ತುಗಳನ್ನು ಇರಾನ್ಗೆ ವಿಧಿಸಿತ್ತು. ಅದರಲ್ಲಿ ಮುಖ್ಯವಾಗಿ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಡಬೇಕು, ಶಾಶ್ವತವಾಗಿ ಕೈ ಬಿಡಬೇಕು. ಅಷ್ಟು ಮಾತ್ರ ಅಲ್ಲ, ಇರಾನ್ ತನ್ನ ಮಿಸೈಲ್ ಪ್ರೋಗ್ರಾಮ್ ಅನ್ನು ಕೂಡ ಕಡಿಮೆ ಮಾಡಬೇಕು. ಹೀಗೆ ಅಮೆರಿಕ ಕೆಲವೊಂದಷ್ಟು ಕಠಿಣ ಷರತ್ತುಗಳನ್ನು ವಿಧಿಸಿತ್ತು. ಇರಾನ್ಗೆ ಇದು ಯಾವುದೂ ಕೂಡ ಒಪ್ಪಿಗೆ ಆಗಿರಲಿಲ್ಲ. ಇರಾನ್ ಹೇಳಿದ್ದಿಷ್ಟೇ, ನಾವು ನ್ಯೂಕ್ಲಿಯರ್ ವೆಪನ್ ಅನ್ನು ಮಾಡೋದಿಲ್ಲ, ಆದರೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಿಸೈಲ್ ಪ್ರೋಗ್ರಾಮ್ ಅನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಅಂತ ಇರಾನ್ ಸ್ಪಷ್ಟ ಶಬ್ದಗಳಲ್ಲಿ ಅಮೆರಿಕಾಗೆ ಕನ್ವೆ ಮಾಡಿತು. ಹೀಗಾಗಿ ಮಾತುಕತೆ ವಿಫಲವಾಯಿತು. ಇದಾಗ್ತಿದ್ದ ಹಾಗೆ ಮಿತ್ರರೇ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದಿಢೀರ್ ಅಂತ ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾರೆ. ಈ ಪ್ರವಾಸ ಮೊದಲೇ ನಿಗದಿಯಾಗಿದ್ದಲ್ಲ. ಸಡನ್ ಆಗಿ ಇಸ್ರೇಲ್ನ ಪ್ರಧಾನಿ ಅಮೆರಿಕಾಗೆ ಬಂದಿಳಿತಾರೆ. ಟ್ರಂಪ್ ಜೊತೆಗೆ 3 ಗಂಟೆಗಳ ಕಾಲ ರಹಸ್ಯ ಮಾತುಕತೆಯನ್ನು ಮಾಡ್ತಾರೆ. ಯಾಕಿಲ್ಲಿ ರಹಸ್ಯ ಅಂತ ಹೇಳಲಾಗ್ತಾ ಇದೆ ಕೇಳಿದ್ರೆ, ಸಾಮಾನ್ಯವಾಗಿ ಟ್ರಂಪ್ ಮತ್ತು ನೆತನ್ಯಾಹು ಮಾತನಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಎಂಟ್ರಿ ಇರುತ್ತೆ. ಒಂದು ವೇಳೆ ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಎಂಟ್ರಿ ಇಲ್ಲದೆ ಇದ್ರೂ ಕೂಡ ಅನಂತರದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗುತ್ತೆ, ಮಾಧ್ಯಮಗಳಿಗೆ ಹೇಳಿಕೆಯನ್ನು ರಿಲೀಸ್ ಮಾಡಲಾಗುತ್ತೆ. ಆದರೆ ಈ ಬಾರಿ ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಮೊದಲಿಗೆ ಮಾಧ್ಯಮದವರಿಗೆ ಯಾವುದೇ ರೀತಿಯ ಎಂಟ್ರಿ ಕೊಟ್ಟಿಲ್ಲ. ಹಾಗೆ ಇಬ್ಬರೂ ನಾಯಕರ ಜಂಟಿ ಪತ್ರಿಕಾ ಹೇಳಿಕೆಯೂ ಕೂಡ ಬಿಡುಗಡೆ ಆಗಿಲ್ಲ. ಟ್ರಂಪ್ ಮತ್ತು ನೆತನ್ಯಾಹು ಮುಚ್ಚಿದ ಕೋಣೆಯಲ್ಲಿ 3 ಗಂಟೆಗಳ ಕಾಲ ಸಭೆ ನಡೆಸಿದ್ದಾರೆ. ನಿಮಗೆಲ್ಲ ಗೊತ್ತಿರಲಿ ಮಿತ್ರರೇ, ಇಂತಹ ಸಭೆಗಳಾದಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗತ್ತೆ. 2025ರ ಇಯರ್ ಎಂಡ್ ಟೈಮಲ್ಲಿ ನೆತನ್ಯಾಹು ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಒಂದು ಡೀಟೇಲ್ ಪ್ಲಾನ್ ಅನ್ನು ಸಬ್ಮಿಟ್ ಮಾಡಿದ್ರು. ಇರಾನ್ ವಿಚಾರದಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಇರಾನ್ ಅನ್ನು ಬಗ್ಗು ಬಡಿಬೇಕು ಅಂತ. ಆಗಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಒಂದು ಡೀಟೇಲ್ ಆದಂಥ ಯುದ್ಧದ ಪ್ಲಾನ್ನೊಂದಿಗೆ ನೆತನ್ಯಾಹು ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ. ಅದಾಗ್ತಿದ್ದ ಹಾಗೆ ಇರಾನ್ನಲ್ಲಿ ಪ್ರತಿಭಟನೆ ಆರಂಭಗೊಳ್ಳುತ್ತೆ, ಯುದ್ಧದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಈಗಲೂ ಸಹ ಅಷ್ಟೇ, ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆ ವಿಫಲವಾಗಿದೆ. ನೆತನ್ಯಾಹು ಮತ್ತೆ ಅಮೆರಿಕಕ್ಕೆ ಹೋಗಿದ್ದಾರೆ. ಇನ್ನೊಂದು ವಿಚಾರ ಏನು ಕೇಳಿದ್ರೆ, ನೆತನ್ಯಾಹು ಅವರಿಗೆ ಈ ಮಾತುಕತೆಯಲ್ಲಿ ಯಾವುದೇ ನಂಬಿಕೆ ಇಲ್ಲ. ಇರಾನ್ ಏನೋ ಡೀಲ್ ಮಾಡಿಕೊಳ್ಳುತ್ತೆ, ಅವರು ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈ ಬಿಟ್ಟು ಬಿಡ್ತಾರೆ, ಹಾಗೆ ಮಿಸೈಲ್ ಯೋಜನೆಯನ್ನು ಕೈ ಬಿಟ್ಟು ಬಿಡ್ತಾರೆ ಅಂತ ನೆತನ್ಯಾಹುಗೆ ಒಂದು ಎಳ್ಳಷ್ಟು ಕೂಡ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಅಂತಹ ದ್ವೇಷ ಇದೆ. ಈಗೇನೋ ಟ್ರಂಪ್ರಿಂದ ಬಚಾವಾಗೋದಕ್ಕೆ ಅವರು ಡೀಲ್ ಮಾಡಿಕೊಂಡ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ನಮಗೆ ಬಹಳ ದೊಡ್ಡ ಥ್ರೆಟ್ಟನ್ನು ತರ್ತಾರೆ ಅಂತ ನೆತನ್ಯಾಹು ಭಾವಿಸಿದ್ದಾರೆ. ಹೀಗಾಗಿ ಟ್ರಂಪ್ ಅವರಿಗೆ ನೀವು ಯಾವತ್ತೂ ಕೂಡ ಈ ಮಾತುಕತೆಯ ದಾರಿಯನ್ನು ಕೈ ಬಿಟ್ಟುಬಿಟ್ಟು ಎರಡನೇ ಆಪ್ಷನ್ ಅಂದರೆ ಸೇನಾ ಆಪ್ಷನ್ನನ್ನು ಕೈಗೆತ್ತಿಕೊಳ್ಳಿ ಅಂತ ನೆತನ್ಯಾಹು ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಟ್ರಂಪ್ ಗೊತ್ತಲ್ಲ, ನಾನು ಡೀಲ್ ಮೂಲಕವಾಗಿ ಎಲ್ಲವುದನ್ನು ಬಗೆಹರಿಸಿಕೊಳ್ತೀನಿ, ಇರಾನನ್ನು ಮಾತುಕತೆಗೆ ಕರೀತೀನಿ, ಅವರನ್ನು ಬಗ್ಗಿಸ್ತೀನಿ, ಈ ರೀತಿಯಾಗಿ ಪೋಸ್ಟ್ ಕೊಡ್ತಾ ಇದ್ದಾರೆ. ಇದು ಕೇವಲ ಟ್ರಂಪ್ ಅವರ ನಾಟಕ ಅಲ್ಲ, ಒಂದು ರೀತಿಯಲ್ಲಿ ಅಮೆರಿಕದ ನಾಟಕವೂ ಕೂಡ ಹೌದು. ಯಾಕೆ ಕೇಳಿದ್ರೆ, ಇರಾನ್ ಮೇಲೆ ನಾಳೆ ಅಮೆರಿಕ ಯುದ್ಧ ಮಾಡದಂತಹ ಸಂದರ್ಭದಲ್ಲಿ ವಿಶ್ವದ ಯಾವೊಂದು ದೇಶವೂ ಕೂಡ ಅಮೆರಿಕವನ್ನು ಪ್ರಶ್ನೆ ಮಾಡಬಾರ್ದು, ಅಮೆರಿಕವನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಬಾರ್ದು. ಟ್ರಂಪ್ ಶಾಂತಿದೂತ, ಅವರು ಶಾಂತಿಯನ್ನೇ ಬಯಸಿದ್ರು. ಹೀಗಾಗಿ ಇರಾನ್ ಜೊತೆಗೆ ಮಾತುಕತೆ ಮಾಡಿ ಎಲ್ಲವುದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವರು ಅನೇಕ ಆಪ್ಷನ್ಗಳನ್ನು ಕೊಟ್ಟರು. ಆದರೆ ಇರಾನ್ ಮಾತುಕತೆಗೆ ಬಗ್ಗಿಲ್ಲ, ಅವರೇ ಯುದ್ಧದ ದಾರಿಯನ್ನು ಹಿಡಿದ್ರು. ಹೀಗಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಅಮೆರಿಕ ಮತ್ತು ಟ್ರಂಪ್ ಸರ್ಕಾರ ಬಹಳ ಯತ್ನ ಮಾಡ್ತಾ ಇದೆ.
ಆದರೆ ನೆತನ್ಯಾಹು ಗೊತ್ತಲ್ಲ ನಿಮಗೆ, ಅವರೇನೇ ಇದ್ರೂ ಕೂಡ ಮಿಸೈಲ್ ಮತ್ತು ಬಂದೂಕಿನಲ್ಲಿ ಮಾತ್ರ ನಂಬಿಕೆ ಇಟ್ಟಂತಹ ನಾಯಕ. ಅವರಿಗೆ ಮಾತುಕತೆ, ಈ ಡೀಲ್ ಇದು ಯಾವುದರಲ್ಲೂ ಕೂಡ 10 ಪೈಸೆ ಭರವಸೆ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಇರಾನ್ ಕೂಡ ಅಮೆರಿಕಾಗೊಂದು ಮೆಸೇಜನ್ನು ಪಾಸ್ ಮಾಡಿದೆ. ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೀವಿ, ನಿಮಗೆಲ್ಲ ನಾವು ಬಕೆಟ್ ಹಿಡಿಯೋದಿಲ್ಲ ಅಂತ. ಆ ಮೆಸೇಜ್ ಎಷ್ಟು ತೀಕ್ಷ್ಣವಾಗಿದೆ ಕೇಳಿದ್ರೆ, ಮಧ್ಯಪ್ರಾಚ್ಯದ ಒಂದು ಪ್ರಾಚೀನ ದೇವತೆಯ ಪ್ರತಿಕೃತಿಯನ್ನ ಮಾಡಿ ಇರಾನ್ನಲ್ಲಿ ಸುಟ್ಟು ಹಾಕಲಾಗಿದೆ. ಇದಿಷ್ಟೇ ಆಗಿದ್ರೆ ಅದೇನು ಬಹಳ ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಅದಕ್ಕೆ ಟ್ರಂಪ್ ಅನ್ನ ಲಿಂಕ್ ಮಾಡಲಾಗಿದೆ, ಇಸ್ರೇಲ್ ಅನ್ನ ಲಿಂಕ್ ಮಾಡಲಾಗಿದೆ, ಜೊತೆಗೆ ಎಫ್ಸ್ಟೀನ್ ನಂತಹ ದಂಧೆಕೋರನನ್ನ ಕೂಡ ಲಿಂಕ್ ಮಾಡಲಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನಿಮಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಇರಾನ್ನಲ್ಲಿ ಫೆಬ್ರವರಿ 11ನೇ ತಾರೀಕು ನ್ಯಾಷನಲ್ ಡೇ ಅನ್ನು ಆಚರಣೆ ಮಾಡಿದ್ರು. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗುತ್ತಲ್ಲ, ಅದಾದ ಬಳಿಕ ಫೆಬ್ರವರಿ 11ರಂದು ಅವರು ನ್ಯಾಷನಲ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತಿನ ದಿನ ಈ ಖಮೇನಿ ಬೆಂಬಲಿಗರು ಅನೇಕ ಕಡೆಗಳಲ್ಲಿ ಒಂದು ಪ್ರತಿಕೃತಿಯನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು. ಆ ಪ್ರತಿಕೃತಿ ಯಾವುದು ಕೇಳಿದ್ರೆ, ಈ ಮಿಡಲ್ ಈಸ್ಟ್ನಲ್ಲಿ ಪ್ರಾಚೀನ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಓರ್ವ ದೇವತೆಯ ಪ್ರತಿಕೃತಿ ಅದು. ಆ ದೇವತೆಯ ಹೆಸರು ಬಾಲ್. ಆ ದೇವತೆಯ ಪ್ರತಿಕೃತಿ ಹೇಗಿರುತ್ತೆ ಕೇಳಿದ್ರೆ, ಎತ್ತಿನ ಮುಖ, ಜೊತೆಗೆ 2 ಕೊಂಬುಗಳಿರ್ತವೆ, ಹಾಗೆ ಮನುಷ್ಯನ ಶರೀರ ಇರುತ್ತೆ. ಮಿತ್ರರೇ, ಇವತ್ತಿನ ಕಾಲದಲ್ಲಿ ಈ ದೇವತೆಯನ್ನ ಬಹುತೇಕ ಯಾರೂ ಪೂಜಿಸ್ತಾ ಇಲ್ಲ. ಅಂದ್ರೆ ಯಹೂದಿ ಧರ್ಮದಲ್ಲೂ ಕೂಡ ಈ ದೇವರಿಲ್ಲ, ಇಸ್ಲಾಂನಲ್ಲೂ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲೂ ಇಲ್ಲ. ಆದ್ರೆ ಇತಿಹಾಸ ಏನ್ ಹೇಳುತ್ತೆ ಕೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಈ ದೇವತೆಯನ್ನ ಇಡೀ ಮಿಡಲ್ ಈಸ್ಟ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೂಜೆ ಮಾಡುವಂತಹ ಒಂದು ವರ್ಗ ಇತ್ತು, ಹೀಗಂತ ನಂಬಲಾಗತ್ತೆ. ಈಗ ಯಾಕೆ ಇದನ್ನ ಸಡನ್ ಆಗಿ ಇರಾನ್ನಲ್ಲಿ ತರಲಾಯಿತು ಕೇಳಿದ್ರೆ, ಈ ಬಾಲ್ ದೇವತೆ ಇದೆಯಲ್ಲ, ಇದನ್ನ ಅಮೆರಿಕದ ಕೆಲ ಶ್ರೀಮಂತರು ಈಗಲೂ ಸಹ ನಂಬುತ್ತಾರೆ ಎನ್ನುವಂತ ಒಂದು ವಾದ ಇದೆ. ಈ ಜೆಫ್ರಿ ಎಫ್ಸ್ಟೀನ್ ಇದನ್ನಲ್ಲ, ಆತನ ಎಫ್ಸ್ಟೀನ್ ಫೈಲ್ಸ್ ನಲ್ಲೂ ಕೂಡ ಈ ಬಾಲ್ ದೇವತೆಯ ಉಲ್ಲೇಖ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರಂಪ್, ಎಫ್ಸ್ಟೀನ್ ಮತ್ತು ನೆತನ್ಯಾಹು ಈ ಮೂವರ ನಡುವೆಯೂ ಕೂಡ ಒಂದು ಲಿಂಕ್ ಇತ್ತು. ಟ್ರಂಪ್ ಮತ್ತು ಎಫ್ಸ್ಟೀನ್ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ರು, ಇಬ್ಬರೂ ಕೂಡ ದಂಧೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಅನೇಕ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. ಅಮೆರಿಕದಲ್ಲಿ ಬಹಳ ಚರ್ಚೆಯ ವಿಚಾರವೂ ಕೂಡ ಆಗಿದೆ. ಎಷ್ಟರ ಮಟ್ಟಿಗೆ ಈಗ ಕೆಲ ದಾಖಲೆಗಳು ಹೊರಗೆ ಬಂದಿದೆ ಕೇಳಿದ್ರೆ, ಓರ್ವ ಅಪ್ರಾಪ್ತ ಹೆಣ್ಣು ಮಗಳನ್ನ ಟ್ರಂಪ್ ಮತ್ತು ಎಫ್ಸ್ಟೀನ್ ಇಬ್ರು ಸೇರ್ಕೊಂಡು ಬಲಾತ್ಕಾರ ಮಾಡಿದ್ದಾರೆ ಎನ್ನುವಂತಹ ಉಲ್ಲೇಖಗಳು ಕೂಡ ಇದಾವೆ. ಹೀಗಾಗಿ ಆ ಬಾಲ್ ದೇವತೆಯನ್ನ ಸೃಷ್ಟಿ ಮಾಡಿಬಿಟ್ಟು ಅದರಲ್ಲಿ ಯಹೂದಿಗಳ ಚಿಹ್ನೆಯಾದಂತಹ ಸ್ಟಾರ್ ಆಫ್ ಡೇವಿಡ್, ಇನ್ನೊಂದು ಕಡೆ ಟ್ರಂಪ್ ಫೋಟೋ, ಮತ್ತೊಂದು ಕಡೆ ಎಫ್ಸ್ಟೀನ್ ಫೋಟೋ, ಇವುಗಳನ್ನೆಲ್ಲ ಆ ಬಾಲ್ ದೇವತೆಗೆ ಅಂಟಿಸಿ ಅದನ್ನ ಸುಡಲಾಗಿದೆ. ಆ ವಿಡಿಯೋಗಳನ್ನ ಇರಾನ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇದೆ. ಇದು ಅಮೆರಿಕಾಗೆ ನೇರವಾಗಿ ಇರಾನ್ ಕೊಡ್ತಾ ಇರುವಂತಹ ಮೆಸೇಜ್. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಶಾಂತಿ ಸಂಧಾನ ಆಗತ್ತೆ, ಏನೋ ಒಂದು ಕನ್ಕ್ಲೂಷನ್ ಬರ್ತಾರೆ ಅಂತ ಹೇಳಿ ಊಹೆ ಮಾಡೋದಕ್ಕಾದ್ರೂ ಸಾಧ್ಯವಾ? ಆ ಮಟ್ಟಿಗೆ ಇಬ್ಬರ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಇದೆಲ್ಲದರ ಮಧ್ಯದಲ್ಲಿ ಇರಾನ್ಗೆ ಇವತ್ತು ಇನ್ನೊಂದು ಆಘಾತಕಾರಿಯಾದಂತಹ ಸುದ್ದಿ ಬಂದಿದೆ. ಅಮೆರಿಕದ ಅತ್ಯಂತ ಡೆಡ್ಲಿಯೆಸ್ಟ್ ವಾರ್ಶಿಪ್ ಆದಂತಹ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಕೆರಿಬಿಯನ್ ಸಮುದ್ರದಿಂದ ಅಮೆರಿಕ ಮಿಡಲ್ ಈಸ್ಟ್ಗೆ ರವಾನಿಸಿದೆ ಎಂಬಂತಹ ಸುದ್ದಿಯನ್ನ ಅನೇಕ ಪತ್ರಿಕೆಗಳು ಪ್ರಕಟಿಸಿದಾವೆ. ಈ ಬೆಳವಣಿಗೆ ಇದೆಯಲ್ಲ, ಇದು ನಿಜವಾಗ್ಲೂ ಸಣ್ಣ ಬೆಳವಣಿಗೆ ಅಲ್ಲ. ಈ USS ಜೆರಾಲ್ಡ್ ಆರ್ ಫೋರ್ಡ್ ಇದೆಯಲ್ಲ, ಇದು ಅಮೆರಿಕದ ಅತ್ಯಂತ ಭಯಾನಕವಾದಂತಹ ಯುದ್ಧ ನೌಕೆ, ಜೊತೆಗೆ ಇಡೀ ವಿಶ್ವದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಯುದ್ಧ ನೌಕೆಯೂ ಕೂಡ ಹೌದು. ಇದರಲ್ಲಿ ಒಮ್ಮೆಗೆ 60ರಿಂದ 70 ಯುದ್ಧ ವಿಮಾನಗಳನ್ನು ಕೊಂಡೊಯ್ಯಬಹುದು, ಜೊತೆಗೆ ಹೆಲಿಕಾಪ್ಟರ್ಗಳು ಕೂಡ ಇದರಲ್ಲಿರ್ತವೆ. ಈ ಜೆರಾಲ್ಡ್ ಆರ್ ಫೋರ್ಡ್ ಅಲ್ಲಿ FA-18 ಸೂಪರ್ ಹಾರ್ನೆಟ್ ಯುದ್ಧ ವಿಮಾನಗಳು ಕೂಡ ಇದಾವೆ, ಹಾಗೆ F-35C ಲೈಟ್ನಿಂಗ್ ಯುದ್ಧ ವಿಮಾನಗಳು ಕೂಡ ಇದಾವೆ. ಹಾಗೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಒಟ್ಟು 4500 ಸಿಬ್ಬಂದಿಗಳು ಕೂಡ ಇರ್ತಾರೆ. ಅಷ್ಟು ಬೃಹತ್ ಆದಂತಹ ಒಂದು ಇಕೋಸಿಸ್ಟಮ್ ಇದು. ಈಗಾಗಲೇ ಇನ್ನೊಂದು ಬೆಳವಣಿಗೆ ನಿಮಗೆಲ್ಲ ಗೊತ್ತೇ ಇದೆ. ಅಬ್ರಹಾಂ ಲಿಂಕನ್ ನೇತೃತ್ವದ ಒಂದು ಆರ್ಮಡಾವನ್ನ ಇರಾನ್ ಬಳಿಯಲ್ಲಿ ನಿಯೋಜಿಸಿದೆ. ಅದು ಸಹ ಒಂದು ಬೃಹತ್ ಆದಂತಹ ವಾರ್ಶಿಪ್. ಅದರ ಜೊತೆಗೆ ಟಾರ್ಪೆಡೋಗಳಿದಾವೆ, ಡೆಸ್ಟ್ರಾಯರ್ಗಳಿದಾವೆ, ಬ್ರಿಗೇಡ್ಸ್ಗಳಿದಾವೆ. ಈಗ ಇದು ಸಾಲದು ಅಂತ ಹೇಳಿ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಅಮೆರಿಕ ಕಳುಹಿಸಿದ್ದಿದೆಯಲ್ಲ, ಅಮೆರಿಕ ಇರಾನ್ ಮೇಲೆ ಬಹಳ ದೊಡ್ಡ ಯುದ್ಧಕ್ಕೆ ಸಿದ್ಧ ಆಗ್ತಿರೋದನ್ನ ಇದು ತೋರಿಸ್ತಾ ಇದೆ. ಇಂತಹ ಬೆಳವಣಿಗೆಗಳ ಮಧ್ಯದಲ್ಲಿ ಇರಾನ್ನಿಂದ ಒಂದು ಸುದ್ದಿ ಬರ್ತಾ ಇದೆ. ಅವರು ಈ ತಮ್ಮ ನ್ಯೂಕ್ಲಿಯರ್ ಸೈಟ್ಗಳಿದಾವಲ್ಲ, ಮುಖ್ಯವಾಗಿ ಅಂಡರ್ಗ್ರೌಂಡ್ ನಲ್ಲಿರುವಂತಹ ನ್ಯೂಕ್ಲಿಯರ್ ಸೈಟ್ಗಳು, ಅವುಗಳನ್ನು ರಕ್ಷಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಇಳಿದಿದ್ದಾವೆ ಅಂತ. ಒಂದು ವೇಳೆ ಅಮೆರಿಕ ಏನಾದರೂ ಈ ಹಿಂದಿನಂತೆ ಬಂಕರ್ ಬಸ್ಟರ್ ಬಾಂಬರ್ಗಳನ್ನು ಬಳಸಿ ಮತ್ತೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನೇ ಟಾರ್ಗೆಟ್ ಮಾಡಿದ್ದೆ ಆದರೆ ಅವುಗಳಿಗೆ ಹೆಚ್ಚಿನ ಹಾನಿ ಆಗಬಾರದು ಅಂತೇಳಿ ಆ ನ್ಯೂಕ್ಲಿಯರ್ ಸೈಟ್ಗಳಿರುವಂತಹ ಭೂಮಿಯ ಮೇಲ್ಭಾಗ ಇದೆಯಲ್ಲ, ಅಲ್ಲಿಗೆ ವಿಪರೀತ ಪ್ರಮಾಣದಲ್ಲಿ ಕಾಂಕ್ರೀಟ್ ಅನ್ನು ತಂದು ಸುರಿಯಲಾಗ್ತಾ ಇದೆ. 20ರಿಂದ 30 ಅಡಿ ದಪ್ಪದಾದಂತಹ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಇರಾನ್ ಮುಂದಾಗಿದೆಯಂತೆ. ಆ ರೀತಿಯ ವರದಿಗಳು ಕೂಡ ಪಬ್ಲಿಷ್ ಆಗ್ತಾ ಇದಾವೆ. ಸ್ಯಾಟಲೈಟ್ ಇಮೇಜ್ಗಳು ಕೂಡ ಇದನ್ನು ದೃಢಪಡಿಸ್ತಾ ಇದಾವೆ. ಇತ್ತೀಚಿನ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಎರಡೂ ದೇಶಗಳು ಕೂಡ ಯುದ್ಧಕ್ಕೆ ಬಹಳ ಹತ್ತಿರ ಆಗ್ತಾ ಇದ್ದಾವೆ. ಯುದ್ಧ ಇಲ್ಲದೆ ಮಾತುಕತೆಯಲ್ಲೇ ಎಲ್ಲ ಬಗೆಹರಿಯುತ್ತೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಆದರೆ ಒಂದು ಸತ್ಯ ಏನು ಕೇಳಿದ್ರೆ, ಈ ಹಿಂದೆ ಅಮೆರಿಕ 12 ದಿನದ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಇರಾನ್ಗೆ B-2 ಬಾಂಬರ್ಗಳನ್ನು ಕಳುಹಿಸಿ ಅಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕುವ ಮೂಲಕ ಒಮ್ಮೆಗೆ ಆ ದಾಳಿಯನ್ನು ಅಂತ್ಯ ಮಾಡಿತ್ತು. ಆದರೆ ಈಗೇನಾದರೂ ಯುದ್ಧ ಶುರುವಾಗಿದ್ದೇ ಆದರೆ ಅದು ಒಮ್ಮೆಗೆ ದಾಳಿ ಅಂತ್ಯ ಆಗೋದಿಲ್ಲ. ಬಹಳ ಸುದೀರ್ಘವಾಗಿ ಯುದ್ಧ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕು, ಇಲ್ಲ ಇಡೀ ಇರಾನ್ ಸರ್ವನಾಶ ಆಗಬೇಕು. ಆ ಮಟ್ಟಿಗೆ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದರ ಜೊತೆಗೆ ಮಿಡಲ್ ಈಸ್ಟ್ನಲ್ಲಿರುವಂತಹ ತನ್ನ ಎಲ್ಲಾ ಬೇಸ್ಗಳಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಮೆರಿಕ ಆಕ್ಟಿವ್ ಮಾಡ್ತಾ ಇದೆ ಅಂತ ಸ್ಯಾಟಲೈಟ್ ಇಮೇಜ್ಗಳನ್ನು ಉಲ್ಲೇಖಿಸಿ ಅನೇಕ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮತ್ತು ಅಮೆರಿಕದ ನಡುವೆ ಬಹಳ ವಿನಾಶಕಾರಿಯಾದಂತಹ ಒಂದು ಯುದ್ಧ ಆರಂಭಗೊಳ್ಳಬಹುದು. ಈ ಯುದ್ಧ ಇಡೀ ಮಿಡಲ್ ಈಸ್ಟ್ನ ಚಿತ್ರಣವನ್ನು ಬದಲಾಯಿಸುವುದಂತೂ ಸತ್ಯ. ಮಿತ್ರರೇ, ಇದಿಷ್ಟು ಇರಾನ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.